ನಮ್ಮ ಹೆಮ್ಮೆಯ ಈ ನಾಡುಕೊಂಡ ಅಪ್ರತಿಮ ರ್ಯಾಪ್ ಸಾಂಗ್ ಖ್ಯಾತಿ ಪಡೆದಿರುವಂತಹ ನಿಮ್ಮ ಹೆಮ್ಮೆಯ ಕಣ್ಮಣಿ ಚಂದನ್ ಶೆಟ್ಟಿ ಸರ್ ಆಗಮಿಸಿದ ಜೋರಾದ ಒಂದ್ ಮಾತು ಹೇಳ್ತೀನಿ, ನಾನು ನನ್ನ ಹಾಡು ರಿಲೀಸ್ ಆದಾಗಿಂದನು ಎರಡನೇ ಸ್ಥಾನದಲ್ಲಿತ್ತು ಯೂಟ್ಯೂಬ್ ಅಲ್ಲಿ. ನನ್ನ ರಾತ್ರಿ ನಾನು ಬೆಂಗಳೂರಿಂದ ಯಶವಂತಪುರದಲ್ಲಿ ಟ್ರೈನ್ ಹತ್ಕೊಂಡು ಹೊರಟೆ ವಿಜಯಪುರಕ್ಕೆ ಬರ್ಬೇಕು ಅಂತ. ಟ್ರೈನಲ್ಲಿ ಬರ್ತಾ ಇದ್ದೆ, ಆಲ್ಮೋಸ್ಟ್ ದಾವಣಗೆರೆ ರೀಚ್ ಆಗಿದ್ದೀನಿ. ನಮ್ಮ ಫ್ರೆಂಡ್ ಒಬ್ರು ಮೆಸೇಜ್ ಮಾಡ್ತಾರೆ. ಏನಂತ ಮೆಸೇಜ್ ಮಾಡ್ತಾರೆ? ಕಾಟನ್ ಕ್ಯಾಂಡಿ ಟಾಪ್ ಟ್ರೆಂಡಿಂಗ್ ಒನ್. ನನಗೆ ಅರ್ಥ ಆಗಿದ್ದಿಷ್ಟೇ. ನಾನು ಬರ್ತಿರೋದು ಎಲ್ಲಿಗೆ? ವಿಜಯಪುರಕ್ಕೆ ಸಿದ್ದೇಶ್ವರ ಸ್ವಾಮಿ ಅವರ ಒಂದು ನಾಡಿಗೆ ಬರ್ತಾ ಇದ್ದೀನಿ. ಸಿದ್ದೇಶ್ವರ ಸ್ವಾಮಿ ಅವರು ಬರ್ಬೇಕಾದ್ರೆ ನನಗೇನಂತ ಹೇಳಿದ್ರು, ನೋಡೋ ಮಗನೇ, 2ನೇ ಸ್ಥಾನದಲ್ಲಿ ಇದೆಯಾ, ನೀನ್ ನನ್ನ ಜಾಗಕ್ಕೆ ಬರ್ತಿದ್ಯಾ, ಟಾಪ್ 1 ಅಲ್ಲಿ ಬರ್ಬೇಕು, ನಂಬರ್ 1 ಟಾಪ್ ಅಲ್ಲಿ ಬರ್ಬೇಕು, ನಂಬರ್ 1 ಸ್ಥಾನದಲ್ಲಿ ಬರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಕರ್ಸ್ಕೊಂಡಂಗಿದೆ ನನಗೆ ಸಿದ್ದೇಶ್ವರ ಸ್ವಾಮಿಗಳು. ತುಂಬಾ ಧನ್ಯವಾದಗಳು. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಕಮಿಟಿ, ಎಲ್ಲ ಭಕ್ತಾದಿಗಳು, ಪ್ರತಿಯೊಬ್ಬರಿಗೂ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ಕೋಟಿ ಕೋಟಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಚಂದನ್ ಸರ್, ನಮ್ಮ ಹುಡುಗರು ನೀವು 5 ಗಂಟೆ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ರಿ, 5 ಗಂಟೆಯಿಂದ ವೇಟ್ ಮಾಡ್ತಿದ್ರೆ ಅವ್ರಿಗೇನು ಹೇಳ್ತಾ ಇದ್ರಿ? ನಾನು ಅವಾಗಿಂದ 5 ಗಂಟೆ, ನಾನು ಹೇಳಿದೆ 5 ಗಂಟೆಗೆ ಹೇಳಿಬಿಟ್ಟಿದ್ದೀನಿ ಹೋಗೋಣ ಅಂತ. ಆದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ಗಳಿತ್ತು, ಇಲ್ಲ ಏನೋ ಸಾರ್ಟ್ ಔಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ. ಆದ್ರೂ ನಿಮ್ಮೆಲ್ಲರಿಗೋಸ್ಕರ ಇನ್ನೊಂದ್ಸಲ ಕಾಟನ್ ಕ್ಯಾಂಡಿ ಪ್ಯಾಂಟ್ ಕಳಿಸ್ಬಿಡ್ತೀಯಲ್ಲ. ಇನ್ನೊಂದ್ಸಲ ಕಾಟನ್ ಕ್ಯಾಂಡಿ ಹಾಡ್ಬಿಡ್ಲ? ಓಕೆ, ಹಾಡಕ್ಕಿಂತ ಮುಂಚೆ ನಮ್ಮ ಕಾಟನ್ ಕ್ಯಾಂಡಿ ಅವ್ರು ಏನ್ ಹೇಳ್ತಾರೆ ನೋಡೋಣ. ಸುಸ್ಮಿತಾ ಅವರು